रिपुगज गंड विधारण
वरणं चतुर्भुजं प्रसन्नवदनं शुक्लांबरधरा श्रीविघ्नेश्वरा शुक्लांबरधरा श्रीविघ्नेश्वरा अम्बा गोवरा लंबोदरा ಭಾಗಕ್ಕೆ ಸರ್ಕೋಬೇಕು ಅಲ್ಲಿ ಯಾಕಂದ್ರೆ ರುದ್ರಪಾದದಲ್ಲಿ ಬೆಳೆದಿರುವ ಈ ಭದ್ರವಾದ ಭೂಮಿಯಲ್ಲಿ ಶ್ರೀ ಗುರು ರುದ್ರೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಶಾಂಬ ಕೃಪ ಆಶೀರ್ವಾದಕ್ಕೆ ಬಂದಿರುವ ರಾಮಣ್ಣ ಸಾರಥಿ ನಾನಲ್ಲವೇ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಂಗಿದವ ದೇವ ದೇವ ಕಾರಣಗಿರ ದೇವ ಎಷ್ಟು ಹೇಳಿದ್ರೆ ಹಿಂದಕ್ಕೆ ಸರ್ಕವಲ್ರಲ್ಲೋ ಮಾವ ಭೂಪತಿ ಅದೇನ ದೇವ ಭೂಪತಿ ದೇವ ಗ್ರಾಮದ ಕಲಾ ಪ್ರೇಕ್ಷಕರೇ ಕಲಾ ಪೋಷಕರೇ ಸುತ್ತಮುತ್ತಲ ಹಳ್ಳಿಯಿಂದ ಬಂದಂತ ಆಡಿಲ್ಲ ನಾಟಕ ಆಡ್ಯಾರ ಪೌರಾಣಿಕ ನಾಟಕ ಆಡ್ಯಾರ ನಮ್ಮೂರಾಗ ಬಯಲಾಟ ಆಡಿಲ್ಲ ನಮ್ಮ ಊರಲ್ಲಿ ಕಟ್ಟಪ್ಪಣೆ ಸ್ಟೇಜಿಯಲ್ಲಿ ಯಾರು ಬರ್ಕೊಡ್ದು ಹೂವಿನಾರ ಸಾರಥಿ ಕೈಗೆ ಕೊಡಬೇಕು ಬಂಗಾರದ ಉಂಗುರ ಬೆಳ್ಳಿ ಏನಾದ್ರು ಇದ್ರು ಸಾರಥಿ ಕೈಗೆ ಕೊಟ್ಟು ಹೆಸರು ಹೇಳಿಸಿ ಮತ್ತು ಅವರ ಮನೆಗೆ ಬಹಳ ಮಂದಿ ಬೀಗರು ಬಂದಿರ್ತಾರೆ ಮತ್ತೆ ಯಾರನ್ನು ಕೂಡ ಸ್ಟೇಜ್ ಮೇಲೆ ಕಳಿಸ್ಬಾರ್ದಪ್ಪ ದಯವಿಟ್ಟು ನಾವು ಕೆಳಕಳಿಸಿದಾಗ ನಮ್ಮ ಬೀಗರನ್ನ ಕೆಳಕಳಿಸಿ ಇಲ್ಲಿ ಇಳಿಸಿಲ್ಲ ಅಂದ್ರೆ ನಮಗೆ ಬೇಸ್ ಕಾಣೋದಲ್ಲ ನಿಮ್ಮ ಪಾತ್ರವನ್ನ ನಾವು ಇಳ್ಕೊಡಿಸೋದಲ್ಲ ನೀವು ಯಾರನ್ನಾಗಲಿ ಅಲೋ ಮಾಡೋದಲ್ಲ ಈಗ ಸಾರಥಿ ಒಬ್ಬೊಬ್ಬರು ಯಾರು ಶೇಷಿಯವರು ಈ ಶೃಂಗಾರವಾದ ಬೆಳ್ಳಿ ಹಾರವನ್ನು ಬಾಲಕೃಷ್ಣ ಪಾತ್ರ ಮಾಡಿದಂತ ಬಾಲಕನಿಗೆ ಭಾಮಾಂಬರಕ್ಕಾಗಿ ತಯಾರು ಮಾಡಿರ್ತಾರೆ ಈ ಕಡಗವನ್ನು ಬಾಲಕೃಷ್ಣ ಪಾತ್ರ ಮಾಡಿದಂತ ಬಾಲಕನಿಗೆ ಭಾಮಾಂಬರಕ್ಕಾಗಿ ತಯಾರು ಮಾಡಿರ್ತಾರೆ ರೇವಣ ತಾಯಪ್ಪ ಇವರು ಈ ಬೆಳ್ಳಿ ಕಡಗವನ್ನು ಬಾಲಕೃಷ್ಣ ಪಾತ್ರ ಮಾಡಿದಂತ ಬಾಲಕನಿಗೆ ಭಾಮಾಂಬರಕ್ಕಾಗಿ ತಯಾರು ಮಾಡಿರ್ತಾರೆ ಸಂಬಂಧಿ ಎಂಗಬ್ಬಿ ಅವರು ಈ ಬೆಳ್ಳಿಯ ಕಡಗ ಮತ್ತು 101 ರೂಪಾಯಿಗಳನ್ನು ಬಾಲಕೃಷ್ಣ ಪಾತ್ರ ಮಾಡಿದಂತ ಬಾಲಕನಿಗೆ ಭಾಮಾಂಬರಕ್ಕಾಗಿ ತಯಾರು ಮಾಡಿರ್ತಾರೆ ಲೀಸ್ಟ್ ಬರ್ಸರಿ ರೊಕ್ಕ ಏನಾದ್ರು ಕೊಡೋದು ಚಿಗಟೆ ಸಬರಪ್ಪ ಇವರು 1 ತೊಲೆ ಬಂಗಾರದ ಚೈನ್ ಸರ ಮತ್ತು ಈ ಬೆಂಗಳೂರು ಹಾರವನ್ನು ಬಾಲಕೃಷ್ಣ ಪಾತ್ರ ಮಾಡಿದಂತ ಬಾಲಕನಿಗೆ ಭಾಮಾಂಬರಕ್ಕಾಗಿ ತಯಾರು ಮಾಡಿರ್ತಾರೆ ಈ ಬಂಗಾರ ಬೇಸ್ ಚಿಗಟೆ ಲಂಚಪ್ಪ ಇವರು ಈ ಬಂಗಾರದ ಸುತ್ತಿನ ಹೊಂಗರವನ್ನು ಬಾಲಕೃಷ್ಣ ಪಾತ್ರ ಮಾಡಿದಂತ ಬಾಲಕನಿಗೆ ಭಾಮಾಂಬರಕ್ಕಾಗಿ ತಯಾರು ಮಾಡಿರ್ತಾರೆ ಏನೈತಿ ನಾನು ಬಂಗಾರದ ಮೂಡಿಸಿದ್ದಂಗೆ ಇದ್ರಲ್ಲ ಬಂಗಾರದಲ್ಲಿ ಹೊಂಗರ 500 ರೂಪಾಯಿಗಳನ್ನು ಬಾಲಕೃಷ್ಣ ಪಾತ್ರ ಮಾಡಿದಂತ ಬಾಲಕನಿಗೆ ಭಾಮಾಂಬರಕ್ಕಾಗಿ ತಯಾರು ಮಾಡಿರ್ತಾರೆ ಇವರು ಈ ಬಂಗಾರದಲ್ಲಿ ಹೊಂಗರವನ್ನು ಬಾಲಕೃಷ್ಣ ಪಾತ್ರ ಮಾಡಿದಂತ ಬಾಲಕನಿಗೆ ಭಾಮಾಂಬರಕ್ಕಾಗಿ ತಯಾರು ಮಾಡಿರ್ತಾರೆ
ಇನ್ನು ಎಸದ ಉಂಗ್ರ ಕೊಡ್ರ ನನಗೊಂದು 5 ಇಟ್ಕೊಂಡು ಹೋಗ್ತೀನಿ. ಜವಾಬ್ದಾರಿಯಿಂದ ಕೊಡು. ಸಾರಥಿ ದುಡ್ಡು ಏನಿದ್ರು ಲೀಸ್ಟ್ ಮುಖಾಂತರ ಕೊಡ್ರಿ. ಒಂದು ಮಿಸ್ ಆದ್ರೆ ಇನ್ನೇ ಕೇಳ್ತಾರೆ, ಜವಾಬ್ದಾರಿಯಿಂದ ಕೊಡು. ಅದಕ್ಕೆ ಎಲ್ಲಗ ಕೆಂಪಂಗಿ ಆತನ ಕೈಯಾಗ ಕೊಟ್ಟಿ ನೋಡಪ್ಪ. ಹಿಂದಗಡಿಗೆ ನಮ್ಮನ್ನ ಕೆಂಪಂಗಿ ಐತೆ ನಮ್ಮನಾಗ ಹೋಗ್ಬಿಡ್ತು. ದೇವ ಅವರಿಗೆ ತೀರದಂತ ಸಂಪಾದನೆಯನ್ನು ಕೊಟ್ಟು ರಕ್ಷಿಸುವ ಕಾಲ. ಇವತ್ತು ಯಾಕಂದ್ರೆ ಇಬ್ಬಿಬ್ರು ಅಕ್ನಾರು ಬರಕತ್ತಾರ ಬಗಲಾಕ. ಚೆನ್ನಾಗಿ ಹೇಳು ದೇವ. ಮತ್ಸ್ಯರೂಪವನ್ನು ನರ್ತಕಿಯರು ನರ್ತಕಿಯರು ಭೂಪತಿ ಇನ್ನ ಮುಂದಿನ ಕಥೆಗಳನ್ನು ಚೆನ್ನಾಗಿ ನಡೆಸು. ಸೋಮಕಾದಿನೆಂಬ ದೈತ್ಯನ ಸಂಹಾರ ಮಾಡಿ ಬೇರಂಗರನ್ನು ತಂದು ಮೇಲಿನಿಂದ ರಕ್ಷಿಸಿದ ಒಂದು ಸುಳ್ಳೆಯ ನನ್ನಗಳ ಸಾಲದೆ. ತಮ್ಮ ಹೆಸರಿಂದಾಗಲಿ ಭೂಪತಿ. ಮುಂದಿನ ಸಂಗತಿ ಚೆನ್ನಾಗಿ ಹೇಳಿದೇವಾ.
ಬಾಲಕೃಷ್ಣ ಪಾತ್ರ ಮಾಡುವಂತ ಬಾಲಕನಿಗೆ ಹೋಮಮೃಗ ಮಾಡುತ್ತಾರೆ. ಪ್ರಭಾವ ನಸ್ಗುಡು ತಿಕ್ಕುವರ ಎಲಡಿಕೆ ಬುಕ್ಕುವರ ಓಸಿ ಆಡುವರ ಇಸ್ಪಟ್ ಆಡುವರ ಸಾರಾಯ ಕುಡಿಯುವರ ತಮ್ಮ ತಮ್ಮ ಎಂಟರನ್ನು ಬಿಟ್ಟು ಪರ ಹೆಣ್ಣ ಮಕ್ಕಳ ಸಾವಾಸ ಮಾಡುವರ ಪರಹೆಣ್ಣಿನ ಸಾವಾಸ ಮಾಡುವೆನೆಂದು ಇಸ್ಪಟ್ಟಾಣಿ ನಡೆದುಕೊಂಡು ಹೋಗಿ ಹಿಂಗಾವರ ಗಾಣಿಯಲ್ಲಿ ಬಾಣವನ್ನು ಕಳೆದುಕೊಂಡು ಬಂದ ನೀಗವಂತ ಸಾರಥಿ ನಾನಲ್ಲವೇ ಸೇವ ಹೇಳಿಕೊಂಡು ಬರಬೇಕು ನಮ್ಮ ಮಂಗಿದವ ಸಾರಥಿ ನಾವು ದಾರಂದರೆ ತಾವುದಾರ ದೇವ ಸುಬ್ರಹಬ್ರದೊಳು ಪ್ರಾಜಿಸ ಮಾನಸಿನಂದ ಸುಬ್ರತರ ಹಿಬ್ರ ಪ್ರಮರದರ ಒಬ್ರ ನಿಮ್ಮಗಳ ಸಮುದಾಯ ಇಂದು ಒಬ್ಬಳ ಪ್ರಚಂಡ ಭಾವನ ಓಂಕಾರದೊಳು ದಯಂಕರಿಸಿ ಗುರುತರ ಮಾತ ಸುಪ್ರಾಂತ ಕೋಟಿ ವಿಸ್ತೀರ್ಣ ಕಾಂತಿ ಅಂತ ಬರೆಯುವ ರಾಮ ಅನ್ನ ದೇವ ಉಪಾದನಂತೆ ಸಿಡಿಸಿ ಅಂಬುದನಿಗೆ ಸುತನಾಗಿ ಜಂಬಾರಿಗೆ ವೈರಾಗಿ ಯಾವತ್ಕೊಮ್ಮೆನಿಗೆ ಪ್ರಭುವಿಗೆ ಸುಂಬ ಮೊದಲಾದ ಧ್ರುಮಾಕ್ಷ ದುರ್ವಿಜನ ವಿಭೂಷಣ ಬಹುಭಯಂಕರಾದ ಅನೇಕ ರಾಕ್ಷಸರು ಕಪ್ಪ ಕಾಣಿಕಂ ಕೈಕೊಳ್ಳುತ್ತಾ ಈ ಕರಿಪುರಕ್ಕೆ ಅಧ್ಯಕ್ಷನಾದ ಜಲಂಧರ
ಸಭಾಂತರಕ್ಕೆ ಬಂದ ಕಾರಣವೇನು ದೇವ ಮಹಾನ್ ಬಾಬಾ? ಗೋಳಿರೆಯಲ ಈ ಸಾರಥಿ ಯಾವುದು? ಸಭಾ ಮಂಟಪಕ್ಕೆ ಒಂದು ಕಾರ್ಯಾರ್ಥಕವೇನೆಂದರೆ ಅದೇನು ದೇವ? ಕಮಲ ಸಂಭವನಾದ ಬ್ರಹ್ಮದೇವನಿಂದ ವರನನ್ನು ಪಡೆದೆ ಲೋಕೈಕ ಸುಂದರಿಯಾದ ವೃಂದೆಯನ್ನು ಕೈ ಹಿಡಿದೆ ಸ್ವರ್ಗ ಮತ್ತು ಪಾತಾಳ ಲೋಕಗಳಲ್ಲಿ ನನ್ನ ಸರಿಯಾಗಿ ಬರುತ್ತದೆ. ಹೌದೇನು ದೇವ? ಸಾರಥಿ ಭೂಪತಿ ಇದು ಅಲ್ಲದೆ ಇವರ ಅಗ್ನಿ, ಯರ, ವೈವ, ಉಗ್ರ, ಈನ, ದೇವಕ ಮೊದಲಾದ ರಾಷ್ಟ್ರ ದಿಗ್ಪಾಲಕರನ್ನು ಸೆರೆ ಹಿಡಿದು ಬಣ್ಣರಿಯ ಪ್ರಚಂಡಮ್ಮ ಕಾಲ್ಪೆಂಡನ್ನು ಧರಿಸಿ ಇನ್ನು ಯಾವ ಲೋಕ ಯಾವುದಿದು? ಮಾಡಬೇಕೆಂಬ ಉದ್ದೇಶದಿಂದ ಬರಣವಾಯಿತು ಕಂಡಿಯ ಸಾರಥಿ. ಒಳ್ಳೆಯದು ಭೂಪತಿ, ಮುಂದೇನು ಸಂಗತಿ? ಹೋಳಿರೆಯಲ್ಲ ಈ ಸಾರಥಿ ಭೂಪತಿ ಎನ್ನ ಮಂತ್ರಿಗಳಾದ ರಾಮಕೇತುಗಳನ್ನು ಬರೆಯೋಳು ಸಾರಥಿ ಹೋಗಬೇಕು. ಸಂಸ್ಥೆಯಿಂದಾಗಲಿ ಭೂಪತಿ, ಹೀಗೆ ಜಾಗ್ರತೆ. ರಾವುದೇತು ಬರಬೇಕು. ಮ್ಯಾನೇಜರ್ ಇನ್ನು ಅರ್ಜೆಂಟಾಗಿ ಸೇರಿಸಿ ಬರಬೇಕು. ಸರಿ ನೋಡಿ. ಈ ಬಂಗಾರದ ಲೇಬಲ್ ಹೊಂಗರ, ಶೃಂಗಾರವಾದ ಮುತ್ತಿನ ಹಾರ, ಜಲಂಧರನ ಪಾತ್ರ ಮಾಡಿದಂತವರಿಗೆ ಹೋಮಾಂಬರ ಕಾರ್ಯ ಮಾಡಿರ್ತಾರೆ. ಮರವನ್ನು ಜಲಂಧರ ಪಾರ್ಟಿ ಮಾಡಿದಂತವರಿಗೆ ಆರು ಮಾಡಿ, ಬೆಳ್ಳಿ ಕಡಗವನ್ನು ಜಲಂಧರ ಪಾರ್ಟಿ ಮಾಡಿದಂತವರಿಗೆ ಆರು ಮಾಡಿರ್ತಾರೆ. ನಾಗರಾಜ್ ಅವರು ಈ ಪುಷ್ಪಹಾರವನ್ನು ಮತ್ತು ಬೆಳ್ಳಿ ಕಡಗವನ್ನು ಜಲಂಧರ ಪಾರ್ಟಿ ಮಾಡಿದಂತವರಿಗೆ ಆರು ಮಾಡಿರ್ತಾರೆ. ಜಲಂಧರ ಪಾತ್ರ ಮಾಡಿದಂತವರಿಗೆ ಹೋಮಾಂಬರ ಕಾರ್ಯ ಮಾಡ್ತಾರೆ. ಅವರು ಈ ಪುಷ್ಪಹಾರವನ್ನು ಮತ್ತು 500 ರೂಪಾಯಿ ಕೊಟ್ಟಿರ್ತಾರೆ. ಅವ್ರು ಲೀಸ್ಟ್ ಮಾಡಿಸ್ಬೇಕಪ್ಪ, ರೊಕ್ಕ ಇಲ್ಲಿಲ್ಲ, ಲೀಸ್ಟ್ ಬರ್ತಾರೆ. ಹಾಗಾಗಿ ಆಂಜನೇಯವರು ಈ ಶೃಂಗಾರವಾದ ಬೆಂಗಳೂರು ಹಾರವನ್ನು ಜಲಂಧರ ಪಾತ್ರ ಮಾಡಿದಂತವರಿಗೆ ಹೋಮಾಂಬರ ಕಾರ್ಯ ಮಾಡಿರ್ತಾರೆ. ರಾವುದೇತು ಅರ್ಜೆಂಟ್ ಬರಬೇಕು. ಶೃಂಗಾರವಾದ ಬೆಂಗಳೂರು ಹಾರ, ಒಂದು ಬಂಗಾರದ ಚೈನ್ ಸರವನ್ನು ಜಲಂಧರ ಪಾತ್ರ ಮಾಡಿದಂತವರಿಗೆ ಹೋಮಾಂಬರ ಕಾರ್ಯ ಮಾಡಿರ್ತಾರೆ. ಬಂಗವೀರ ನೋಡಕ್ ಕಲಿಬೇಡ, ಯಾವ್ದು ಸುಳ್ಳು ಮಾತಾಗ. ಅಸಲ ನಮ್ಮ ಮಾವಜಿ ಮೊಮ್ಮಗ ರಾಜರಾಜನಿಂದ ಬಂದವೇ ಭೈರ್ಯ ಎಲೆ ಮಾನವ ದೇವ ಗೋಡೆ ಗೋಡೆ ಗಂಗ ಗೋಡೆ ಗೋಡೆ ಸಿಂಹ ಗರ್ಜನೆ ಮಾಡಲು ಚಡಲೆಂದವರು ದೇಳುವ ಪಟತರ ಮಾದ ಎಲ್ಲರ ಗೋಪರಾಲಕ್ಕೆ ಈ ಭೂಮಂಡಲವ ವಿರೋಧ ಅಂಬರಕ್ಕೆ ನೆಗೆದಿದ್ದವರ ಎಲ್ಲ ಮಾನವ ದೇವ ಎನ್ನಯ ಕುಟಿ ಮೀಸೆ ಕಾಲ್ಕತ್ತರಲ್ಲ ಸೂರ್ಯ ಚಂದ್ರನ ಮಣಿಯರ ಫಲ ಫಲ ಎನ್ನ ಪಾದಗಟ್ಟಣಕ್ಕೆ ಗೋರ್ಮನ ಗುದ್ದಿದನು ಆದಿಶೇಷನ ಶಿರಬಾಗಿದನು ಹಿಮಗಿರಿಯ ಇದು ಅರ್ಜೆಂಟ್ ಬರಬೇಕು. ಎಲ್ಲ ತರದಾಳ್ ಮೆರೆಯುವ ಈ ಗದ್ದಲ ಕೋಲ್ಮಿಂಜೆಯಕ್ಕೆ ಸಮಸ್ತ ದೇವತೆಗಳ ಕಣ್ಕುತ್ತಿದವ ಇಂಥ ಕಡು ಪರಾಕ್ರಮನ ಮುಂಭಾಗದಲ್ಲಿಂತ ಮಾತನಾಡುವುದಕ್ಕೆ ನೀನುದಾರ ನಡವೆ ಸರಿ ಹಿಂದೆ
ಮುತ್ತೈದೆಯನ್ನ ಕೆಣಕಲಿಕ್ಕೆ ಹೋಗಿ ಮೂಳೆ ಮುರಿಸಿಕೊಂಡವರಂತೆ, ಕನ್ಯಾಮಣಿಯನ್ನು ನೋಡಲಿಕ್ಕೆ ಹೋಗಿ ಕಣ್ಣು ಕೇಳಿಸಿಕೊಂಡವರಂತೆ, ಉಪ್ಪಾದ ಮುದುಕರ ಸೇವೆ ಮಾಡಿದರೆ ಪುಣ್ಯ ಬರಬಾರಂತೆ. ಅಂತವರ ಸೇವೆಯನ್ನು ಮಾಡಲಿಕ್ಕೆ ಬಂದರು ಮುದ್ದು ಕಂಡ ಸಾರಥಿ ನಾನಲ್ಲವನ ದೇವ. ಹೇಳಿಕೊಂಡವರಿಗೆ ತಮ್ಮ ನಾಮಂಗಿತವಾ ಸಾರಥೆ ದೇವ. ನಿನ್ನಯ ವಿನಯ ನಾಮ ಮೆಚ್ಚಿದೆ ಮೆಚ್ಚಿದೆ. ಈಗ ಈ ವಜ್ರ ಖಚಿತವಾದ ಮಣಿಯರ ಕಾಣಿಗೆ ಕೊಡುವೆ. ಧರಿಸಿದ ನನ್ನ ನಾಮಾಂಕಿತವನ್ನು ಧರಿಸುತ್ತಿದ್ದವಟಿಗೆ ಸಾರದೆ ತಟ್ಟಿದ ಸೊಕ್ಕಿನಿಂದ ಮೆರೆದ ರಕ್ಕಸವನಿಟ್ಟ ನಾನೇ ಮೆಚ್ಚಿಸವನೆಂದು ಪಾಪು ಬಾಪುರೇ ಸಮುದ್ರ ಮತನದ ಅಮೃತವನ್ನು ರಾಕ್ಷಸರ ಕೊಡದೆ ತಾವೇ ಕುಡಿಯಲು ಸಂಜು ಮಾಡಿದ ಸಾರಥೆ ಅವರನ್ನು ಮಂಚಿಸಿ ಅಮೃತವಂ ಪಡೆದ ದಂಡದಲಿಗಳು ಬಳರಿ ನಮ್ಮನ್ನ ವಂಚಿಸಿದ ವಿಷ್ಣುವಿಗೆ ತೋರಿಸಿ ಸೂರ್ಯ ಚಂದ್ರರಂ ನುಂಗಿ ಅವರ ಮಡದಿಯರಿಗೆ ಗಂಟಲ ಜಾಣನಾಗಿ ಮೆರೆದ ಅಭ್ರತರ ಸುಬ್ರತಗಳು ತ್ಯಜಿಸಿ ಬೃಂದ ಶೈಲಿ ಭೃಂಗಿ ಮೊದಲಾದ ಮಾದಿದ ಪ್ರಥಮ ಕೋಟಿ ದಿಗ್ವಿಜಯರನ್ನು ಪ್ರಮಗೊಳಿಸಿದ ಭಾದ್ರಪದ ಭದ್ರ ಮೂರ್ತಿ ವಿಲಾಸ ಗಾಂಭೀರ್ಯ ತೇಜ ವಿರಾಜಿತ ಕಾಂಚನ ಮಣಿರಂಜಿತ ಜಲಂಧರನ ಪುರದೊಡೆದ ಜಲಂಧರ ಮಹಾರಾಜರ ಪಟ್ಟಮಂತ್ರಿ ರಾಕ್ಷಸರ ಕುಲಶ್ರೇಷ್ಠ ರವಿಚಂದ್ರರಿಗೆ ಗಂಡಗ ಕಾಲ ಪ್ರಾಯನಾದ ರಾಹ ಮಹಾರಾಜರು ಜಯಬೇರ ವರ್ಷವಂತನಾದ ಸ್ಥಳಕ್ಕೆ ಅತಿ ರಾಘು ಮಹಾರಾಜರು ತಾವಂದರೆ ಹಿಂದೂ ಅನ್ನವಾದ ಸಭಾಂತರಕ್ಕೆ ಬಂದ ಕಾರಣವೇನು ದೇವ ಮಹನ್ ಬಾಬ. ಬೋಲಿರಿಯ ಎಲ್ಲ ಸಾರಥೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ತನಂ ಸಾಧಿಸಿ ದೇವತೆಗಳಿಗೆ ಸಜೆ ಬಿಡಲು ನಮ್ಮ ದೊರೆಯಾದ ಜಲಂಧರ ಮಹಾರಾಜರಲ್ಲಿ ಮಂತ್ರಾಲೋಚನೆ ಮಾಡಲು ಮಂಗಳಕರ ದಿವ್ಯ ರಂಗ ಮಂಟಪಕ್ಕೆ ಬರಣವಾಯಿತು ಸಾರಥೆ. ರಾಮನ ಪಾತ್ರ ಮಾಡಿದಂತವರಿಗೆ ಈ ಬೆಳ್ಳಿ ಕಡಗವನ್ನು ಭೂಮಂಪರ್ಕಾರ ಮಾಡಿರ್ತಾರೆ. ತಾಳೂರು ಹುಸೇನಪ್ಪ ಇವರು ರಾಮನ ಪಾತ್ರ ಮಾಡಿದಂತವರಿಗೆ ಈ ಬೆಳ್ಳಿ ಕಡಗವನ್ನು ಭೂಮಂಪರ್ಕಾರ ಮಾಡಿರ್ತಾರೆ. ತಾಳೂರು ಶೇಷಪ್ಪ ಇವರು ಈ ಶೃಂಗಾರವಾದ ಬೆಳ್ಳಿ ಕಡಗವನ್ನು ರಾವ್ ಪಾತ್ರ ಮಾಡಿದಂತವರಿಗೆ ಭೂಮಂಪರ್ಕಾರ ಮಾಡಿರ್ತಾರೆ. ಹಾಲರವಿ ಚಂದ್ರಶೇಖರ ಇವರು ಬಂಗಾರದ ಲೇಬಲ್ ಹೊಂಗರವನ್ನು ರಾವ್ ಪಾತ್ರ ಮಾಡಿದಂತವರಿಗೆ ಭೂಮಂಪರ್ಕಾರ ಮಾಡಿರ್ತಾರೆ. ತಾಳೂರು ಹೆಂಕಪ್ಪ ಇವರು ಈ ಬೆಳ್ಳಿ ಕಡಗವನ್ನು ರಾವ್ ಪಾತ್ರ ಮಾಡಿದಂತವರಿಗೆ ಭೂಮಂಪರ್ಕಾರ ಮಾಡಿರ್ತಾರೆ. ಮಾಡಿರ್ತಾರೆ. ತಾಳೂರು ಪೊಪ್ಪಣ್ಣಯ್ಯವರು ಅದೇ ರೀತಿಯಾಗಿ ಈ ಶೃಂಗಾರವಾದ ಐದಿದ್ದಲೆ ಬೆಳ್ಳಿಯ ಕಡಗವನ್ನು ರಾವ್ ಪಾತ್ರ ಮಾಡಿದಂತವರಿಗೆ ಭೂಮಂಪರ್ಕಾರ ಮಾಡಿರ್ತಾರೆ. ತಾಳೂರು ಮಾಲಿಂಗಪ್ಪಯ್ಯವರು ಈ ಶೃಂಗಾರವಾದ ಬೆಳ್ಳಿಯ ಹೊಂಗರವನ್ನು ರಾವ್ ಪಾತ್ರ ಮಾಡಿದಂತವರಿಗೆ ಭೂಮಂಪರ್ಕಾರ ಮಾಡಿರ್ತಾರೆ. ತಾಳೂರು ಪಂಪಣ್ಣಯ್ಯವರು ಶೃಂಗಾರವಾದ ವಿಶ್ವಮಾಲೆ ಮತ್ತು ಒಂದು ಐದಿದ್ದಲೆ ಬೆಳ್ಳಿಯ ಕಡಗವನ್ನು ರಾವ್ ಪಾತ್ರ ಮಾಡಿದಂತವರಿಗೆ ಭೂಮಂಪರ್ಕಾರ ಮಾಡಿರ್ತಾರೆ. ತಾಳೂರು ವೀರಣ್ಣಯ್ಯವರು ಒಂದು ಬೆಳ್ಳಿಯ ಕಡಗವನ್ನು ರಾವ್ ಪಾತ್ರ ಮಾಡಿದಂತವರಿಗೆ ಭೂಮಂಪರ್ಕಾರ ಮಾಡಿರ್ತಾರೆ. ಸತ್ಯಮ್ಮಯ್ಯವರು ಈ ಶೃಂಗಾರವಾದ ಬೆಳ್ಳಿಯ ಕಡಗವನ್ನು ರಾವ್ ಪಾತ್ರ ಮಾಡಿದಂತವರಿಗೆ ಭೂಮಂಪರ್ಕಾರ ಮಾಡುತ್ತಾರೆ. ಕೇತು ಅರ್ಜೆಂಟ್ ಬರಬೇಕು. ಅವೇನು ಕ್ಯಾಪನಲ್ಲ ಶಿವರ್ಸಮಾನ ಕಡೆ ಬೆಳಿಗ್ಗೆ ನಮ್ಮನ್ನು ಕೇಳ್ತಾರ. ಚಂದ್ರಶೇಖರ ಇವರು ಈ ಶೃಂಗಾರವಾದ ಬೆಂಗಳೂರು ಹಾರವನ್ನು ರಾಮಪಾತ್ರ ಮಾಡಿದಂತವರು ಭೌಮಪ್ರಕಾರ ಮಾಡಿರ್ತಾರೆ.
ಸುಮ್ಮನೆ ನೀವೇ ಬಂದು ಹೇಳ್ಬಿಡಿ ಬಂದ್ಬಿಡಿ ಎಲ್ಲ ಹಾಗೆ ಮುಗಿಸ್ಕೊಳ್ಳಿ ಬಂದ್ಬಿಡು ಏ ಮೇಲಾಜರ್ಗು ಎಲ್ಲದಿದೆ ನಿಮ್ಮ ಎಲ್ಲ ಇಲ್ಲಿ ಮೇಲಾಜರ್ಗು ಹೋಗುತ್ತೆ ನಿಮ್ಗೆ ಎಬಡಿ ನಿಂಗಪ್ಪ ಇವರು ಈ ಪುಷ್ಪಮಾಲೆಯನ್ನು ರಾವ್ ಪಾತ್ರ ಮಾಡಿದಂತವರು ಬೊಮ್ಮಂಬರ ತಯಾರು ಮಾಡಿರ್ತಾರೆ. ನಿನ್ನ ಆಟ ಗೊತ್ತಿಲ್ಲ ನಿಮಗೆ ಹೆಂಗಾಗ್ತ ಆಟ ಇಬ್ಬರು ಮೇಲೆ ಇಲ್ಲಿ ಯಾರು ನೀವು ಇಲ್ಲಿ ಜನರೆಂದು ಪ್ರಾಣಿಗಳೆಲ್ಲ ದೇವರಾಟ ಬಲ್ಲವರಿಲ್ಲ ಪಾಲಿನ ಮರಣ ಹರಿತವರೆಲ್ಲ ಗೊತ್ತಿನಂತ ಮಾತೊಂದು ಗೊತ್ತೇ ನಮ್ಮ ನನಗ ಗೊತ್ತೇ ನಮ್ಮ ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಇಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ತಂದುಕೊಡುವರ ಚೆಂಡುವಿನ ಹಾರ ಈಗಿನ ಕಾಲದಲ್ಲಿ ಸಾರಥಿ ಪಾತ್ರಕ್ಕೆ ಸೊಂಡಿಗೆ ಹಾರ ಹಾಕೋದೊಂದು ಮರಿತಾರ. ಆಟದಲ್ಲಿ ನಾಟ್ಯ ಮಾಡುವ ಹೆಣ್ಣು ಮಕ್ಕಳನ್ನು ಕಂಡು ತಂದುಕೊಡುವರೆ ವೀರಮಲ್ಲಿಗುವಿನ ಹಾರ. ಹೇಗಿದ್ದರೆ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ದುರ್ಭರ. ನಮ್ಮ ಗಣಿಮಾಲಕರನ್ನು ಸೇರಿಕೊಂಡು ಸೂಳಿಗಾಗಿ ತಂದುಕೊಟ್ಟವರ ನಾಕೆಳೆಯ ಬಂಗಾರದ ಸರ ಅದನ್ನು ಹಾಕಿಕೊಂಡು ಓಣಿಯಾಗ ತಿರುಗುತ್ತಾಳ ಭರ್ತಿ ಅಂಗ ಗರಾಗರ. ಅದನ್ನು ನೋಡಲಾರದೆ ತಮ್ಮ ಮುಂದೆ ನಿಂತುಕೊಂಡು ಮಾತನಾಡಿಸಲಿಕ್ಕೆ ಬಂದಿರುವ ಸುಂದರ ರಾಮಣ್ಣ ಸಾರಥಿ ನಾನಲ್ಲವೇನೆ ದೇವ ಹೇಳಿಕೊಂಡು ಬರಬೇಕು ತಮ್ಮನ ಮಂಗಿದವ. ತಾವು ಯಾರು ದೇವ? ಸಾರ್ವತ್ಕಾಮ್ಯ ಕದಮಂ ಜಂಬೋ ಜಂಬಾತ
ದೇವ ಮಹಾನ್ ಭಾವ. ಈ ಸುಂದರ ಅಂದವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ನಮ್ಮ ಸಾರ್ವಭೌಮನಾದ ಕಲಂದರ ಮಹಾರಾಜರು ಯಾವ ಕಾಲಕ್ಕೆ ಏನೆಂದು ಆಜ್ಞಾಪಿಸುವರ ಎಂದು ಗಜಬಲ, ಹರ್ಷಬಲ, ಕಾಲಬಲ, ರಥಬಲ ಮುಂತಾದ ಚತುರಂಗ ಬಲಗಳನ್ನು ಸಿದ್ಧಪಡಿಸಿರುವೆನು. ಹೌದೇನು ದೇವ? ಸ್ವರ್ಗ ಲೋಕಕ್ಕೆ ತಾಳೆ ಹೆಡಬೇಕು, ವೈಕುಂಠವನ್ನು ನಲಸಮ ಮಾಡಬೇಕು, ಕೈಲಾಸ ಪರ್ವತವನ್ನು ಕೆತ್ತಬೇಕು. ಅವನಿಗೆ ಕಪ್ಪ ಕಾಣಿಕೆ ಕೊಡದ ಧಿಕ್ಕಾರ ಮಾಡುವ ದುರಳರನ್ನು ಹಿಡಿದು ಈ ಧರಣಿಯ ಕಡೆಗೆ ಅವರ ಗಂಡಂದಿರಂ ಹಿಡಿದು ನಮ್ಮ ರಾಕ್ಷಸರಿಗೆ ದಾಸಿಯರನ್ನಾಗಿ ಮಾಡಬೇಕೆಂದು ಇಲ್ಲಿಗೆ ಬರೋಣವಾಯಿತು ಸಾರದೆ. ನಮ್ಮ ರಾಜ ನಮ್ಮ ಸಾರ ಜಾಗ್ರತೆ. ತನ್ನ ಭಾಗದಲ್ಲಿರುವನು ಬೇಡುವಿನ ರಂಗರ್ಗಿರಿ ಜಾಗೃತಿ. ಚಿಗಟೆ ಯರಪ್ಪಯ್ಯವರು ಈ ಶೃಂಗಾರವಾದ ಪುಷ್ಪ ಮೇಲೆ ಮತ್ತು 500 ರೂಪಾಯಿಗಳನ್ನು ಕೇತುವನ್ನು ಪಾತ್ರ ಮಾಡಿದಂತವರು ಬಹುಮಾಂಬರಕಾರ್ಯ ಮಾಡುತ್ತಾರೆ. ಚಿಗಟೆ ಸಿದ್ದಪ್ಪಯ್ಯವರು ಈ ಬಂಗಾರದ ಲೇಬಲ್ ಬಂಗಾರವನ್ನು ಕೇತುವನ್ನು ಪಾತ್ರ ಮಾಡಿದಂತವರು ಬಹುಮಾಂಬರಕಾರ್ಯ ಮಾಡುತ್ತಾರೆ. ತಾಳೂರು ಕರಿಯಪ್ಪನ ಮಗ ಉತ್ತಪ್ಪಯ್ಯವರು ಈ ಪುಷ್ಪಮಾಲೆಯನ್ನು ಕೇತುವನ್ನು ಪಾತ್ರ ಮಾಡಿದಂತವರು ಬಹುಮಾಂಬರಕಾರ್ಯ ಮಾಡುತ್ತಾರೆ. ಲೀಸ್ಟ್ ಮುಖಾಂತರ ಕೊಡ್ತಾರೆ. ಆಧುನಿಕ ಗ್ರಾಮದ ಬಿಜೆಪಿ ರಾಘವಯ್ಯ ಅವರು ಮ್ಯಾನೇಜರ್ ಅವರಿಗೆ 100 ರೂಪಾಯಿಗಳ ಪ್ರೇಮ ಕಾಣಿಕೆ ಕೊಟ್ಟಿರ್ತಾರೆ. ಬಂದು ಸ್ವೀಕರಿಸಬೇಕೆಂದು ವಿನಂತಿಯನ್ನು ಕೋರುತ್ತೇವೆ. ಚಿಗಟೆ ನಾಗರಾಜಯ್ಯವರು ಈ ಶೃಂಗಾರವಾದ ಬೆಳ್ಳಿಯ ಕಡೆಗೆ ಒಂದು ಪುಷ್ಪಮಾಲೆಯನ್ನು ಕೇತುವನ್ನು ಪಾತ್ರ ಮಾಡಿದಂತವರಿಗೆ ಬಹುಮಾಂಬರಕಾರ್ಯ ಮಾಡಿರ್ತಾರೆ. ರವಿಕೋಟಿ ತೇಜ ಈಶ್ವರ ಮತ್ತು ಮೇಲೆತ್ತೇಳು ಮಂತ್ರಿ ಸೇನಾಧಿಪತಿಗಳಾಗಿರುವ ದೇವಾಲಯ ಮೇಲಕ್ಕೆ ಈ ಮಂತ್ರಿ ಸೇನಾಧಿಪತಿಗಳಾದ ರಾವು ಕೇತುಗಳರೇ ಹೇಳುವನ್ನು ಕೇಳರೆ. ರಾಜ ಹೇಳಿ ಚೆನ್ನಾಗಿ ನಮ್ಮ ರಾಜ್ಯದಲ್ಲಿ ಸಕಲರು ಆಜ್ಞಾ ಪ್ರಕಾರವಾಗಿ ವರ್ತಿಸುತ್ತಿರುವುದೇ ಇಲ್ಲದೆ ದಿಕ್ಪಾಲಕರೆಂಬ ಪಾಮರ ಎಮ್ಮೆಯವರು ತರ ಮಾತ ಪರಾಕ್ರಮಕ್ಕೆ ಹೆದರಿ ಭಯಭ್ರಾಂತರಾಗಿ ವರ್ತಿಸುತ್ತಿರುವುದೇ ಇಲ್ಲದೆ ನಮ್ಮ ಮೇಲೆ ವೈರುತ್ತರಂ ಬೆಳೆಸಿ ಗರ್ವದಿಂದ ಮಾತನಾಡುತ್ತಿದ್ದರೆ ಹೇಗೆ? ಜಾಗ್ರತೆಯಿಂದ ಎಲ್ಲ ಮುಂದೆ ತಿರುತ್ತಾರೆ. ಈ ಕ್ಷಣದೊಳ ಅವರ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ಎದುರು ಬಂದ ವೈರಿಗಳನ್ನು ಮುಖಭಂಗಿತರನ್ನು ಮಾಡಿ ಅವರ ಮಡಿದಿಯರನ್ನು ಭೋಗ್ಯ ಭಾಗ್ಯಗಳನ್ನು ಚೂರ್ಯಗೊಳ್ಳದಿದ್ದರೆ ಬಾಪು ಬಾಪುರೆ ಸಮುದ್ರ ರಾಜನ ಸುತನಾಗಿ ಹುಟ್ಟಿ ಸಾರ್ಥಕವೇನುವಂತೆ ಸರ್ವಕಾಲಕ್ಕೆ ಆಹೋ ರಾಜ, ನಿಮ್ಮ ಆಜ್ಞೆಯನ್ನು ಚತುರ್ವರ್ಣದವರು ನೇಮದಿಂದ ಪಾಲಿಸುತ್ತಿರುವರು. ವರುಣನು ನಿಮ್ಮ ಪರಾಕ್ರಮದ ಅಬ್ಬರಕ್ಕೆ ಅಂಜೆ ಕಾಲ ಕಾಲಕ್ಕೆ ಸಮೃದ್ಧ ವೃಷ್ಟಿಯನ್ನು ಸುರಿಸುತ್ತಿರುವನು. ಕುಬೇರನು ನಿನ್ನ ದರ್ಪಕ್ಕೆ ತಲುಪಾಗಿ ಪ್ರಜಾಕೋಟಿಗೆ ತನ್ನ ಐಶ್ವರ್ಯವನ್ನು ದಾನ ಮಾಡಿ ಬಡವನಾಗಿ ಅಡಿಗೆಕೊಂಡನು. ಯಮನು ನಿನ್ನ ವೀರಾವೇಶಕ್ಕೆ ಹದರೆ ಜಲಂಧರ ಪುರದ ಕಡೆಗೆ ತಿರುಗಿ ನೋಡಿದಂತೆ ಅಡಿಗೆಕೊಂಡನು. ಅಹೋ ರಾಜ, ಮಂತ್ರಿ ಸಮಸ್ತ ದೇಶಾಧೀಶರು ತಪ್ಪದ ಕಪ್ಪ ಕಡೆಗೆ ತಂದು ಹೀಗಿರುವಾಗ ನಿಮ್ಮ ಆಜ್ಞೆ ತಾವಾಗಿದೆ, ಅದನ್ನು ವಿವರಿಸು. ಈ ಕ್ಷಣದೊಳಗೆ ನೆರವೇರಿಸುವರು. ರಾಜ ರವಿಕೋಟಿ ಜಯ. ಆವು ಅಮರ್ತ್ಯದೊಳೆ ಶ್ರೇಷ್ಠನಾದ ರಾವು ಎಂಬ ಚರಣ ನಿನ್ನ ವಾಕ್ಯಗಳಿಗೆ ಸಂತೋಷನಾದ ಈ ಕ್ಷಣ. ಓಹೋ ರಾಜ, ಕೊಮರಪ್ಪಗಾರು ಚಂದ್ರಶೇಖರ ಇವರು ಈ ಶೃಂಗಾರವಾದ ಬಂಗಾರದ ಚೈನ್ ಸರ 2 ತೊಲೆಯದು ಇವರು ಕೇತುವಿನ ಪಾತ್ರ ಮಾಡಿದಂತವರಿಗೆ ಹೋಮಾಂಬರ್ಕಾರ್ಯ ಮಾಡಿರ್ತಾರೆ.
ಹಾಲರು ಮಂಗಯ್ಯ ಅವರು 2 ತೊಲೆ ಬ್ಯಾಸ್ಲೆಟ್ ಅನ್ನು ಬೆಳ್ಳಿಯ ಬ್ಯಾಸ್ಲೆಟ್ ಕೇತುವನ್ನು ಪಾತ್ರ ಮಾಡಿದಂತವರಿಗೆ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಚಿಗಟೆ ಸೌರಪ್ಪ ಇವರು ಕೇತುವನ್ನು ಪಾತ್ರ ಮಾಡಿದಂತವರಿಗೆ ಈ ಶೃಂಗಾರವಾದ ಬಂಗಾರದ ಲೇಬಲ್ ಬಂಗಾರ ಒಂದು ಪುಷ್ಪಮಾಲೆಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಪಾತ್ರ ಮಾಡಿದಂತವರಿಗೆ ಪುಷ್ಪಮಾಲೆಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ರಾಮು ಎಂಬ ಜಾಣ ನಿನ್ನ ವ್ಯಾಖ್ಯಗಳಿಗೆ ಸಂತೋಷನಾದ ನಮ್ಮ ರಾಜ್ಯದಲ್ಲಿ ಸಕಲರ ಯಾವತ್ ಪ್ರಜಾಸ್ವಾಮ್ಯವನ್ನು ಮಾಡುವ ಯಜ್ಞಾತಿಗಳಿಗೆ ಭಂಗ ತರಬೇಕು. ಅಹೋ ಮಂತ್ರಿವರ್ಯ, ಇದು ಅಲ್ಲದೆ ದಿಕ್ಪಾಲಕರಾಗಿ 56 ದೇಶರ ಅರಸರ ಏನಿಗೆ ತಪ್ಪದೆ ಕಪ್ಪವನ್ನು ತಂದೊಪ್ಪಿಸಬೇಕು. ಆಹೋ ಸರ್ವಸೇನಾಧ್ಯಕ್ಷನಾದ ಕೇತು, ಆಹೋ ರಾಜ, ತಾವ ಮದನ್ಮತ್ತರ ಏನಾದರ ಪ್ರತಿ ಹೇಳಿದರೆ ಈ ಕ್ಷಣವೇ ಆ ಮದಾಂಧರ ಎಡಮುಡಿಯನ್ನು ಕಟ್ಟಿ ಪಡವೆಗೆ ಅಪ್ಪಳಿಸಿ ಆ ಮದಾಂಧರ ಮತಿಸಿದ ಧಾನ್ಯ ಕಾಳುಗಳಿಂದ ತುಳಿಸಿ ನಿರ್ಭಯನಾಗಿ ಕೊಲ್ಲಿಸಿ ಬಿಡಿ ಕೇತು. ಮುಂದಿನ ವಿಚಾರಣೆ ಆಹೋ ಸಾರ್ವಭೌಮ, ನಮಗೆ ಅಮೃತವನ್ನು ಪಡೆದ ಮಾತನಾಡಿದ ಬಳಿರ ಅಮರರಾದ ಅಧಮರನ್ನು ಒಕ್ಕ ನಿಕ್ಕಲು ಮಿಕ್ಕಿಲಿ ಬಲ ಶಕ್ತಿಯಿಂದ ಮೆರೆವ ರಕ್ಕತರ ಬಲವ ನನ್ನ ಸಿದ್ಧವಿದೆ. ಅಂತ ಪರಾಕ್ರಮೆಂಬುದು ನನಗೆ ಮೊದಲೇ ಗೊತ್ತು. ಸರ್ವಸೇನೆಯು ಸಿದ್ಧತೆಯಲ್ಲಿರಲಿ. ನಾನು ನಿಮಗೆ ದೇವತೆಗಳ ಮೇಲೆ ಯುದ್ಧಕ್ಕೆ ವೇಳೆ ಕೊಡುವೆ. ನಾನು ನಿಮ್ಮ ಸಂಗಡ ಬರುವೆ. ಅವೋ ಮಂತ್ರಿ, ರಾಜ, ನಾವು ಯುದ್ಧದೊಳಗೆ ಜಯಲಕ್ಷ್ಮಿಯನ್ನು ಹಿಡಿದೊಳದ ತರವರೆಗೂ ಈ ರಾಜ್ಯವನ್ನು ಭದ್ರವಾಗಿ ರಕ್ಷಿಸಬೇಕು. ನಾರದ ನಾರದ ಲೋಕ ಸಂಚಾರಿಯಾದ ನಾರದರು ಇತ್ತ ಕಡೆ ಬರುವಂತೆ ಅವರ ಘನಾಸ್ವರದ ಪಡೆದು ದಿಗ್ವಿಜಯಕ್ಕೆ ಹೊರಡುವ ಮಂತ್ರಿ. ನಾರದರಿಗೆ ಒಂದು ಉಚಿತಾಸನನ್ನು ಸಿದ್ಧಪಡಿಸು. ಅವರ ಆರ್ಘ್ಯ ಪಾದಗಳಿಂದ ಪೂಜಿಸುವಂತೆ ಸರ್ವಕಾಲಕ್ಕೆ ನೀನೇ ಸ್ವತಂತ್ರ. ನಮ್ಮ ಮಹಾರಾಜರ ಅಪ್ಪಣೆ ಆಯ್ತು. ಆಸನ ಆರ್ಘ್ಯ ಪಾದಾದಿಗಳನ್ನು ಸಿದ್ಧಪಡಿಸುತ್ತ
ಮಾಡುತ್ತಾರೆ.